ಇದು ಸತ್ಯದ ಬೆಳಕು. ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಇಲಾಖೆಯ ಆಯುಕ್ತರು ಶಾಂತಿನಗರ ಬೆಂಗಳೂರಿವರೆಗೆ ಗ್ರೇಟರ್ ಬೆಂಗಳೂರು ಆಟೋ ರಿಕ್ಷಾ ಡೀಲರ್ಸ್ ಮತ್ತು ಡ್ರೈವರ್ಸ್ ಅಸೋಸಿಯೇಷನ್ ಸಂಘದವರು ನೋಂದಣಿಯಾಗಿರುವ BS4 ಆಟೋ ರಿಕ್ಷಾಗಳಿಗೆ ರಹದಾರಿ ಕೊಡಬೇಕು ಮತ್ತು ಗ್ರೇಟರ್ ಆಟೋ ರಿಕ್ಷಾಗಳನ್ನು ತೆಗೆದುಕೊಂಡು ಹೋದಾಗ ತಾತ್ಕಾಲಿಕ ಪರ್ಮಿಟ್ ನೀಡಬೇಕು ಎಂದು ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ರಾಜ್ಯಾಧ್ಯಕ್ಷರು, ಜವರೇಗೌಡರು ಸಂಸ್ಥಾಪಕ ಅಧ್ಯಕ್ಷರು, ರಮೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ನಾರಾಯಣ, ಟ್ಯಾಕ್ಸಿ ಶಿವಣ್ಣ, ಭೀಮು ನಾಯಕ್ ಗೋನಾಲ್, ಲೋಕೇಶ್, ಸೈಯದ್, ಕೃಷ್ಣಪ್ಪ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಎಕ್ಸ್ಟೆನ್ಷನ್ ಮಾತ್ರ ಟೆಂಪರರಿ ಪರ್ಮಿಟ್ ಅರ್ಬನ್ ಕೇಳ್ಕೊಂಡು ಅರ್ಬನ್ ಡಿಸಿಗೆ ಅವ್ರು ಗಮನಕೋಬೇಕು. ತಮ್ಮ ಕಡೆಯಿಂದ ಶೇಬರ್ಸ್ ಕಳಿಸ್ಕೊಡಿದ್ರೆ ಕೇಳಿ ಅವ್ರು ಕೊಟ್ಟರೆ ಸಾಕು. ಟೂ ವೀಲರ್ದು ಟೋಟಲ್ ಇದೆ, ಎಲ್ಲ ವಾದ ವಿವಾದ ಎಲ್ಲ ಮುಗಿದಿದೆ. ಜಡ್ಜ್ಮೆಂಟ್ ಮಾತ್ರ ತುಂಬಾ ಡಿಲೇ ಆಗ್ತಾ ಇದೆ. ಸುಪ್ರೀಂ ಹೈಕೋರ್ಟ್ ಕೇಳಕ್ಕಾಗ್ತದ ನಾವು ನೀವು ಚಾಲಕರಿಗೆ ಮೇನ್ ಎಫೆಕ್ಟ್ ಬೀಳ್ತಾ ಇರೋದೇ ಒಂದು BMTC ಫ್ರೀ ಮಾಡಿದ್ರು, ಅದರಿಂದ ಎಫೆಕ್ಟ್ ಬೀಳ್ತು. ಜೊತೆಗೆ ಈಗ ಬೈಕ್ ಟ್ಯಾಕ್ಸಿಯಿಂದ ಅಂದ್ರೂ ತುಂಬಾನೇ ಎಫೆಕ್ಟ್ ಬೀಳ್ತಿದೆ. ಮೊದಲೆಲ್ಲ 1,500-2,000 ಡ್ಯೂಟಿ ಮಾಡ್ಕೊಂಡು ಇವತ್ತು 500 ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವು ಸುಮಾರು ಸೀಸ್ ಮಾಡೋದಲ್ಲ, ಇವರೆಲ್ಲ ಬಂದವಲ್ಲ ಮಾಡಿಸಿದ್ರು ಸರ್. ಆದ್ರೂ ಇನ್ನ ನಡೀತಾನೆ ಬುಕ್ ಮಾಡಿದ್ರು 100 ಗಾಡಿ ಸಿಗ್ತವೆ ಟೂ ವೀಲರ್ ಬೈಕ್. ಹೈಕೋರ್ಟ್ ಆದೇಶ ಎಲ್ಲ ಬೇಕು, ಒಂದು ಮನವಿ ಪಟ್ಟು ಸ್ವಲ್ಪ ಜಡ್ಜ್ಮೆಂಟ್ ಬೇಗ ಇದಾಗತ್ತೆ. ನೀವು ಕೊಡಬಾರ್ದು, ನಾವು ಯಾರು ಕೊಡಬಾರ್ದು. ನಮಗೆ ನಾವು ತಲೆ ಬಾಗಿಸ್ತೀವಿ. 5ನೇ ತಾರೀಕು ಓಪನ್ ಆಗ್ತದೆ ಕೋರ್ಟ್, ಅಲ್ಲಿ ಬೇಗ ಆಗ್ಬೇಕು. ಈ ಪರ್ಮಿಟ್ ಬರೋವರೆಗೂ ಹೊಸ ಗಾಡಿ ಪರ್ಮಿಟ್ ಸ್ಟಾಪ್ ಮಾಡೋಂತ ಹೊಸ ಗಾಡಿ ತುಂಬಾ ಗಾಡಿ ಹಳೆ ಗಾಡಿ ಪರ್ಮಿಟ್ 19, 21 ಹಳೆ ಗಾಡಿಗಳು ಸುಮಾರು ಸಾವಿರಾರು ಆಟೋಗಳಿಗೆ ಪರ್ಮಿಟ್ ಇಲ್ಲ. ಹೊಸ ಗಾಡಿ ಏನೋ ಬೈ ಚಾನ್ಸ್ ಚಾಲಕರಿಗೆ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಕ್ಲೈಮ್ಗಳು ಆಗಲ್ಲ, ತುಂಬಾ ತೊಂದರೆಗಳಾಗ್ತಾ ಇದೆ. ಹೊಸ ಗಾಡಿದು ಸ್ಟಾಪ್ ಮಾಡ್ಬಿಟ್ಟು ಹಳೆ ಗಾಡಿ ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ಇದು ಮಾಡ್ಬೋದು. ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ ಈಗ ಏನು ವರ್ಷಕ್ಕೆ 20,000 ಪರ್ಮಿಟ್ ಕೊಡ್ತೀನಿ ಅಂತ ಹೇಳ್ತಾರೆ, ಅದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಪರೇಟ್ ಮಾಡಿ ಹಳೆ ಗಾಡಿ ಕ್ಲಿಯರ್ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಟ್ರಾಫಿಕ್ ಅವಾಯ್ಡ್ ಮಾಡಕ್ಕೆ ಯಾರು ಆಗ್ತಾ ಇಲ್ಲ, ಗಾಡಿಗಳು ಬಂದು ತಂದು ತುಂಬ್ತಾ ಇದ್ದಾರೆ. ಟ್ರಾಫಿಕ್ ಬೆಂಗಳೂರಲ್ಲಿ ಯಾವ ತರ ಇದೆ, ಒಂದು 4 ಕಿಲೋಮೀಟರ್ ಹೋಗ್ಬೇಕಂದ್ರೆ 1 ಅವರ್ ಬೇಕು. ಸ್ಟಾಪ್ ಮಾಡ್ಬೇಕು ಸರ್, ಇಲ್ಲ ಅಂದ್ರೆ ಅವಾಯ್ಡ್ ಮಾಡಕ್ ಆಗಲ್ಲ. ಇವಾಗ ಅತಿ ಹೆಚ್ಚು ಜಾಸ್ತಿ ವೆಹಿಕಲ್ ಇರೋದೇ ನಾವು ಇವಾಗ ಆಟೋಗಳು. ಅದರಲ್ಲಿ ವಿತೌಟ್ ಪರ್ಮಿಟ್ ಎಷ್ಟು ಗಾಡಿಗಳಿದೆ ನಿಮಗೆ? 25,000 ಇದೆ ಸರ್. 20,000 ಬಂದ್ಬಿಡ್ತದೆ. ಪರ್ಮಿಟ್ ಈಗ ಸರಿ ಹೋಗ್ತದೆ 20,000 ಅಲ್ವಾ? ಹೊಸ ಗಾಡಿ ಸ್ಟಾಪ್ ಮಾಡ್ಬಿಟ್ಟು ಹಳೆ ಗಾಡಿ ಫಸ್ಟ್ ಕ್ಲಿಯರ್ ಮಾಡ್ಬಿಟ್ರೆ ಸ್ವಲ್ಪ ಚಾಲಕರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಬೇಕಾದ್ರೆ ಹೊಸದು ಏನು 20,000 ಹೇಳಿದ್ರೆ ಅದು ಬಿಡ್ಲಿ, ತೊಂದರೆ ಇಲ್ಲ. ಮತ್ತೆ ಎಲೆಕ್ಟ್ರಿಕ್ ಗಾಡಿ ಎಲ್ಲೋದ್ರೂ ಯಾರು ಅಬ್ಜೆಕ್ಷನ್ ಮಾಡಲ್ಲ. ಈ ಗಾಡಿ 25 ಕಿಲೋಮೀಟರ್ ಹೋದ್ರೆ ಹಿಡಿತಾರೆ. ಎಲೆಕ್ಟ್ರಿಕ್ ಗಾಡಿ ಸರ್ DL ಇಲ್ಲದನ್ನು ಓಡಿಸ್ತಾ ಇದ್ದಾನೆ ಎಲೆಕ್ಟ್ರಿಕ್ ಗಾಡಿ. ಅದು ಒರಿಸ್ಸಾ ಬಿಹಾರ್ ಕಡೆಗೆ ಅಂತ ತಂದು ತುಂಬ್ತಾ ಇದಾರೆ. ಆಮೇಲೆ ಇನ್ನೊಂದು ಅಂದ್ರೆ ಇದು ನೀವು ಹೇಳ್ತಿರೋದು ಹೊಸದಾಗಿ ಪರ್ಮಿಟ್ ಕೊಡೋದ್ರ ಬಗ್ಗೆ. BS4 ಒಳ್ಳೆ ಇದೆ. ಅದು ಪರ್ಮಿಟ್ ಕೊಡೋರು ಬೇರೆ ಆಗ್ತಾರೆ. ಆಮೇಲೆ ಆಟೋ ರಿಕ್ಷಾಗಳನ್ನು ತೆಗೆದುಕೊಂಡು ಹೋದಾಗ ತಾತ್ಕಾಲಿಕ ರಹದಾರಿ ಊರು ಹೋಗ್ತೀವಿ, ಇವಾಗ ವಯಸ್ಸಾದವ್ರು ಇರ್ತಾರೆ ಮನೆಯಲ್ಲಿ, STA ಕೊಟ್ಬಿಡಿ ನೀವು. ಹೆಂಗಿದ್ರು ಅವ್ರಿಗೆ ಅಡ್ರೆಸ್ ಮಾಡಿದ್ದೀರಾ ಆಯುಕ್ತರಿಗೆ, ಅದು STA ಒಂದು ಕಾಪಿ ಕೊಡಿ. ಆನ್ಲೈನ್ ಪರ್ಮಿಟ್ ಏನಂತ ಡಿಸೈಡ್ ಮಾಡೋರು ಹೊರ ರಾಜ್ಯಕ್ಕೆ ಹೋದಾಗ TP ಹೌದು. ಈ ತರ ಚಾಲಕರಿಗೆ ನಮ್ಮ ಜಿಲ್ಲೆಗಳಿಗೆ ಹೋಗ್ಬೇಕಾದ್ರೆ ಒಂದು ಟೆಂಪ್ರರಿ ಪರ್ಮಿಟ್ ಆನ್ಲೈನ್ ಅಲ್ಲಿ ಕೊಡ್ಬೋದು. ಆಟೋ ರಿಕ್ಷಾಗೆ ಇಲ್ಲ 2001 ಇತ್ತು ಮೇಡಮ್, ದಿನಕ್ಕೆ 50 ರೂಪಾಯಿ ಅಂತ ಇತ್ತು. ಬಟ್ ಈ ನಡುವೆ ಸ್ಟಾಪ್ ಮಾಡಿದ್ದಾರೆ, ಅದನ್ನ ಕಂಟಿನ್ಯೂ ಹಾಗಾದ್ರೆ ಮತ್ತೆ ಎಲ್ಲರೂ ಅದನ್ನ ತಗೊಂಡು ಲೋಕಲ್ ಬಿಟ್ಬಿಟ್ಟು ಬಾಡಿಗೆ ಹೊಡೆಯೋದಿಕ್ಕಲ್ಲ, ಬಾಡಿಗೆ ಹೊಡೆಯಲ್ಲ ಅಂತ ನೀವು ಹೇಳ್ತೀರಾ. ಅದೇನಾಗುತ್ತೆ, ಜುಲೈನವ್ರಿಗೆ ಅನುಕೂಲ ಆಗುತ್ತೆ ಅಷ್ಟೇ. ಅದು ಮಿಕ್ಕಿದವರೆಲ್ಲ ಅದನ್ನ ತಗೊಂಡು ಮತ್ತೆ ಹೊರಗಡೆ ಇದು ಮಾಡ್ಕೊಂಡು ಅದೇನಾಗುತ್ತೆ ಇವಾಗ ಬದುಕು ಕಟ್ಕೊಂಡಿರ್ತೀವಿ ಆಟೋದಲ್ಲಿ. ಆಟೋ ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ. ಇವಾಗ ಕಾರ್ ತಗೊಂಡು ನಾವು ಹೋಗಕ್ಕಾಗಲ್ಲ, ವಯಸ್ಸಾದವ್ರು ಮನೇಲಿ ಇರ್ತಾರೆ. ಇವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಇವಾಗ ಮಂಡ್ಯಾಗ ಹೋಗ್ಬೇಕು, ನಾವೊಂದು ಟ್ರೀಟ್ಮೆಂಟ್ ಗೊತ್ತಾಯ್ತು ನೀವು ಹೇಳಿ. ಇವಾಗ ಲಕ್ಕು ಹೊಡೆದಿರುತ್ತೆ, ಚನ್ನಪಟ್ಟಣ ಏನಾಗುತ್ತೆ, ನೀವು ಜನ ನೀವು ಮಾಡ್ತಿರೋದು
ಬಟ್ ಅದನ್ನ ಜಾಸ್ತಿ ಅಡ್ವಾಂಟೇಜ್ ತಗೊಳ್ಳೋರು ಬೇರೆಯವರು, ಅದು ದುರುಪಯೋಗ ಮಾಡ್ಕೊಳ್ಳೋದು. ಅವಾಗ ಕಂಪ್ಲೇಂಟ್ ಬರುತ್ತಾ, ಅವಾಗ ನೀವೇ ಸಿಗಾಕೊಳ್ಳೋದು. ಮತ್ತೆ ಪಾಪ ಓಡಾಡಿಸ್ತಿರಲ್ಲ, ನೀವುಗಳೇ ನಮಗ್ ಸಿಗಾಕೋತೀರ. ಅದು ಬಾಡಿಗೆ ಹೊಡೆಯೋ ಪರ್ಪಸ್ ತಗೊಳ್ಳೋದು. ನಾವು ಅಲ್ಲಿ ಏನಾದ್ರು ಬಾಡಿಗೆ ಹೊಡೆದ್ರೆ ಸಿಗಾಕೊಂತಾರೆ, ಅವ್ರು ದಂಡ ಕಟ್ತಾರೆ. ಇವ್ರು ಓನ್ಗೆ ಉಪಯೋಗಿಸ್ಕೊಂಡು ಅದೊಂದು ಅವಕಾಶ ಇದೆ. ಅದೆರಡೂ STA ಅವ್ರಿಗೆ ಬರುತ್ತೆ. ನೀವು ಹೆಂಗಿದ್ರು ಇವ್ರಿಗೆ ಅಡ್ರೆಸ್ ಮಾಡಿದ್ದೀರಾ ಕಮಿಷನರ್ಗೆ ಸರ್. ನಮಸ್ಕಾರ. ಗ್ರೇಟರ್ ಬೆಂಗಳೂರು ಆಟೋ ರಿಕ್ಷಾ ಡೀಲರ್ಸ್ ಆ್ಯಂಡ್ ಡ್ರೈವರ್ಸ್ ಅಸೋಸಿಯೇಷನ್ನಿಂದ ಏನು ಇವತ್ತು BS4 ಆಟೋ ರಿಕ್ಷಾಗಳು ಸುಮಾರು ಒಂದು 15,000ಕ್ಕೂ ಅಧಿಕವಾಗಿ ನೋಂದಣಿಯಾಗಿರ್ತಕ್ಕಂಥ ಆಟೋ ರಿಕ್ಷಾಗಳಿಗೆ ಶೀಘ್ರವಾಗಿ ಪರ್ಮಿಟ್ ಕೊಡಬೇಕು ಅಂತ ಕೇಳಿದ್ದೀವಿ. ನಮ್ಮ ಸಂಘಟನೆಯಿಂದ ಇವಾಗ ಆಯುಕ್ತರು ಅದಕ್ಕೆ ಸ್ಪಂದಿಸಿ ಆದಷ್ಟು ಶೀಘ್ರ ನಿಮಗೆ ಬಿಡುಗಡೆ ಮಾಡ್ತೀವಿ. ಎಷ್ಟು ಗಾಡಿಗಳು ನೋಂದಣಿಯಾಗಿದೆಯೋ BS4 ಆ ಗಾಡಿಗಳಿಗೆಲ್ಲ ರಹದಾರಿಯನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸಂಘಟನೆಯ ಒಂದು ಮನವಿ ಮೇರೆಗೆ ಒಪ್ಕೊಂಡಿದ್ದಾರೆ. ನಮ್ಮ ಸಂಘಟನೆಯಿಂದ ನಮ್ಮ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿ ಆದಂಥ ರಮೇಶ್ ಅವರು, ಸಂಸ್ಥಾಪಕ ಅಧ್ಯಕ್ಷರಾದಂಥ ಜವರೇಗೌಡರು ಹಾಗೂ ಬೆಂಗಳೂರು ನಗರ ಅಧ್ಯಕ್ಷರಾದಂಥ ನಮ್ಮ ಟ್ಯಾಕ್ಸಿ ಶಿವಣ್ಣನವರು ಹಾಗೂ ಬೆಂಗಳೂರು ನಗರ ಉಪಾಧ್ಯಕ್ಷರಾದಂಥ ಮತ್ತು ಹೆಸರು ಸೈಯದ್ ಬೈ ಅವರು, ಹೀಗೆ ಎಲ್ಲ ಪದಾಧಿಕಾರಿಗಳು, ನಮ್ಮ ಸಂಘಟನೆಯ ಎಲ್ಲ ಕೃಷ್ಣ ಅವರು, ಎಲ್ಲ ಚಾಲಕರು, ಬೆಂಗಳೂರು ನಗರದ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಒಕ್ಕೂರಲಾಗಿ ಬಂದು ಒಂದು ಮನವಿನ ಮಾಡಿದ್ವಿ. ಆ ಮನವಿಗೆ ಒಪ್ಕೊಂಡು ಆದಷ್ಟು ಬೇಗ ಏನು ಗಾಡಿಗಳು ರಿಜಿಸ್ಟರ್ ಆಗಿದೆ ಕೋರ್ಟ್ ಆದೇಶದ ಮೇರೆಗೆ ಆ ಗಾಡಿಗಳೆಲ್ಲದಕ್ಕೂ ನಾವು ರಹದಾರಿನ ನೀಡ್ತೀವಿ ಅಂತೇಳಿ ಇವತ್ತು ಒಪ್ಕೊಂಡಿದ್ದಾರೆ. ಭಾರಿ ಸಂತೋಷ ಆಯಿತು. ನಮ್ಮ ಸಂಘಟನೆಯ ಒಂದು ಮನವಿಗೆ ಸ್ಪಂದಿಸಿರ್ತಕ್ಕಂಥ ನಮ್ಮ ಕಮಿಷನರ್ಗೆ ಮತ್ತು ಆ ಒಂದು ವರ್ಗಕ್ಕೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅವ್ರು ತಿಳಿಸ್ತಾ ನಂದೊಂದೆರಡು ಮಾತು ಮುಗಿಸ್ತೀನಿ. ಇನ್ನು ಮುಂದಕ್ಕೆ ನಮ್ಮ ಅಧ್ಯಕ್ಷರಾದ ಮಂಜುನಾಥ್ ಅವರು ಮಾತಾಡ್ತಾರೆ. ನಮ್ಮ ಚಾಲಕರಿಗೆ ಮುಂದುವರೆದ ಗ್ರೇಟರ್ ಬೆಂಗಳೂರು ಆಟೋ ರಿಕ್ಷಾ ಡೀಲರ್ ಮತ್ತು ಡ್ರೈವರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ಮಾತಾಡ್ತಾರೆ. ಏನಂದರೆ ಈ ಗಾಡಿಗಳು ಪರ್ಮಿಟ್ ಇಲ್ಲ, 12,000ರಿಂದ 15,000 ಗಾಡಿ BS4ಗೆ ಪರ್ಮಿಟ್ ಇಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಸಂಘಟನೆಯಿಂದ ಒಂದು ಪರ್ಮಿಟ್ಟು ಕೊಡಿ ಸರ್ ಅಂತ ಅದೇ ರೀತಿ ಒಪ್ಕೊಂಡಿದ್ದಾರೆ. ಹಾಗೆ ಮತ್ತು ಹೊರ ಇವಾಗ ನಮ್ಮ ಊರಿಗೆ ಹೋಗಬೇಕು, ನಮ್ಮ ಚಾಲಕರು ಗೌರ್ಮೆಂಟ್ಗೆ ಪ್ರೋಗ್ರಾಮ್ ಪೊಲೀಸರು ಇಟ್ಕೊಳ್ತಾರೆ. ಅದಕ್ಕೋಸ್ಕರ ಅದೊಂದು ಕಡೆ ನಮ್ಮ ಸಂಘಟನೆಯಿಂದ ಒಂದು ಮನವಿ ಮಾಡ್ತೀವಿ ಸರ್. ಒಂದು ಡೈಲಿ ಎಷ್ಟು ಅಂತ ಒಂದು ಪರ್ಮಿಟ್ ಅವಕಾಶ ಅದನ್ನು ನೋಡ್ಬಿಟ್ಟು ಹೇಳ್ತೀವಿ ಅಂತಂದರೆ. ಮತ್ತು EV ಗಾಡಿಗೆ ಪರ್ಮಿಟ್ ಕೊಡ್ತಾರೆ, ಆದರೆ ಈ ಥರ ಪರ್ಮಿಟ್ ಇಲ್ಲ, ಅದೇ ಸಪ್ರೇಟ್ ಪರ್ಮಿಟ್ ಇದೆ. EV ಗಾಡಿಗೆ ಗಾಡಿಗಳಿಗೆ ಪರ್ಮಿಟ್ ಇದೆ. ಪ್ರತಿಯೊಂದು ಚಾಲಕರು ಮಾಹಿತಿ ಕೊಡ್ತೀರಾ, ಪರ್ಮಿಟ್ ಇರ್ತೀರ ಗಾಡಿ ತೊಗೊಳ್ತಾ ಇದ್ದೀರಾ, ಪರ್ಮಿಟ್ ತೊಗೊಳ್ಳಿ. ಇಲ್ಲ ಅಂದರೆ ಎಲ್ಲರೂ RTO ಹೇಳಿದ್ರೆ ಬೈಕ್ ಕಟ್ಟಬೇಕಾಗುತ್ತೆ. ಪ್ರತಿಯೊಬ್ಬರು EV ಗಾಡಿಗೆ ಪರ್ಮಿಟ್ ತೊಗೊಳ್ಬೇಕಾಗಿ ಕೇಳ್ಕೊಳ್ತೀವಿ. ಪ್ರಧಾನ ಕಾರ್ಯದರ್ಶಿ ಗ್ರೇಟರ್ ಬೆಂಗಳೂರು ಆಟೋ ರಿಕ್ಷಾ ಡೀಲರ್ ಡ್ರೈವರ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮಾತಾಡೋದು. ಇವತ್ತಿನ ದಿವಸ ಏನು ನಮಗೆ ಸುಮಾರು ಸಾಕಷ್ಟು 20,000ಕ್ಕೂ ಅಧಿಕ ಗಾಡಿಗಳು ರಿಜಿಸ್ಟ್ರೇಷನ್ ಆಗಿದ್ದಾವೆ. ಅದಕ್ಕೆ ಕೆಲವು ಚಾಲಕರು ಫೈನಾನ್ಸ್ ಕಟ್ಟೋಕ್ಕೂ ಆಗ್ತಾಯಿಲ್ಲ, ಪರ್ಮಿಟ್ ಇಲ್ಲದೆ ಗಾಡಿಗಳು ಸೀಸ್ ಮಾಡ್ತಾರೆ ಅಂತೇಳಿ. ಆದ ಕಾರಣವಾಗಿ ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಅದನ್ನು ಒಪ್ಕೊಂಡಿದ್ದಾರೆ. ನಾವು ಇದು ಅತಿ ಶೀಘ್ರದಲ್ಲಿ ಆ ಗಾಡಿಗಳಿಗೆ ರಹದಾರಿಯನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಹಾಗೂ ಇವತ್ತು ಬೆಂಗಳೂರು ಏನು ಬೆಳ್ಕೊಂಡಿದೆ, ಈ ಸುಮಾರು GB ಅಂತ ಮಾಡಿದ್ದಾರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿದ್ದಾರೆ. ಅಷ್ಟು ಅದನ್ನು ನಮಗೆ ಎಕ್ಸ್ಟೆನ್ಷನ್ ಕೊಡಿ ಅಂತ ಕೇಳಿದ್ವಿ. ಬೃಹತ್ ಬೆಂಗಳೂರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಷ್ಟು ಪೂರ್ತಿ ಓಡಾಡೋದಕ್ಕೆ ಕೊಡಿ ಪರ್ಮಿಷನ್ ಅಂತ ಹೇಳಿದ್ವಿ. ಅದಕ್ಕೂ ಒಂದು ಸ್ಪಂದಿಸಿದ್ದಾರೆ, ಅದಕ್ಕೂ ಒಂದು ಲೆಟ್ರ್ ಕೊಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಚಾಲಕರು ನಮ್ಮ ಕುಟುಂಬವರ್ಗ ಇದ್ದಾಗೆ ಹಾಗೆಲ್ಲ ಬಂದು ಮನೆಯನ್ನು ತಲುಪಿಸಿದ್ವಿ. ಇದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಇದನ್ನು ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಇದಾದರೆ ಟ್ಯಾಕ್ಸಿ ಶಿವಣ್ಣ ಮತ್ತು ಮಾತಾಡ್ತಾರೆ, ತಗೊಳ್ಳಿ. ನಮಸ್ಕಾರ. ನಮ್ಮೆಲ್ಲ ಪ್ರೀತಿಯ ಚಾಲಕರಿಗೆ ಇವತ್ತು ಒಂದು ಖುಷಿ ವಿಚಾರ. ಯಾಕೆಂತಂದರೆ ನಮ್ಮ ಗ್ರೇಟರ್ ಬೆಂಗಳೂರು ಆಟೋ ರಿಕ್ಷಾ ಡೀಲರ್ಸ್ ಮತ್ತು ಡ್ರೈವರ್ಸ್ ಅಸೋಸಿಯೇಷನಿಂದ ನಮ್ಮ ಮೊದಲನೇ ಮನವಿಗೆ ಜಯ ಸಿಗ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ ನಾವು ಮನವಿ ಕೊಟ್ಟಿದ್ದಂಥ ಪ್ರಮುಖ ಬೇಡಿಕೆಗಳು ಬಂದು ಒಂದು BS4 ಏನು ಗಾಡಿಗಳಿಗೆ ತುಂಬ ಜನ ಸಾವಿರಾರು ಗಾಡಿಗಳಿಗೆ ಪರ್ಮಿಟ್ ಇರಲಿಲ್ಲ. ಅದು ಪರ್ಮಿಟ್ ಇವಾಗ ಜಾರಿ ಆಗ್ತಾ ಇದೆ. ನಮ್ಮ ಮನವಿಯ ಮೇರೆಗೆ ಅತಿ ಶೀಘ್ರದಲ್ಲೇ, ಜಾಸ್ತಿ ದಿನ ಇಲ್ಲ, ಅತಿ ಶೀಘ್ರದಲ್ಲೇ ಪರ್ಮಿಟ್ ಸಿಗ್ತಾ ಇದೆ. ಒಂದು ಮಾಹಿತಿ ಕೊಟ್ಟಿದ್ದಾರೆ.
ಜೊತೆಗೆ ಏನು ಒಂದು ನಾವು ಬೆಂಗಳೂರು ರೂರಲ್ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೋ ಈಗ ಊರುಗಳಿಗೆ ಏನಾದ್ರು ಕಷ್ಟ ಬಂದಾಗ ಹೋಗ್ಬೇಕಾದ್ರೆ ಫೈನ್ಗಳು ಆಗ್ತಾಯಿದ್ರು, ಅದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀವಿ. ಅದು ನಮಗೆ ಪರ್ಮಿಟ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ, ಮಾಡಿಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಜೊತೆಗೆ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು ಏನಂತ, ಎಲೆಕ್ಟ್ರಿಕ್ ವೆಹಿಕಲ್ಗೆ ವರ್ಷಕ್ಕೆ 20,000 ಏನು ರಿಲೀಸ್ ಮಾಡಿದ್ದಾರೆ ಪರ್ಮಿಟು, ಅದೇ ಪರ್ಮಿಟಲ್ಲಿ ಕೊಡ್ತಾರೆ ಅಂತ ಹೇಳಿದರು. ನಾವು ಅದನ್ನು ಬಿಡಿಸಿ ಕೇಳಿದ್ದೀವಿ ಇವತ್ತು. ಅದು ತಪ್ಪು ಮಾಹಿತಿ. ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಆಲ್ರೆಡಿ ಇವಾಗ ಪರ್ಮಿಟ್ ಸ್ಟಾರ್ಟ್ ಆಗಿದೆ, ಹೋಗಿ ಪರ್ಮಿಟ್ ಹಾಕ್ಸ್ಕೋಬೋದು ಪ್ರತಿಯೊಬ್ಬರೂ. ಆದರೆ 20,000 ವರ್ಷಕ್ಕೆ ಅಂತ ಹೇಳಿ ಏನು ಮಾಡಿದರು, ಅದರಲ್ಲಲ್ಲ, ಅದಕ್ಕೆ ಸಪ್ರೇಟ್ ಇದೆ, ಅದಕ್ಕೂ ಸಪ್ರೇಟ್ ಮಾಡಿ ಇದು ಮಾಡಿದ್ದಾರೆ. ಮತ್ತು ಇವಾಗ ಹಳೆ ಗಾಡಿಗಳಿಗೆ ಪರ್ಮಿಟ್ ಕೊಡಿ, ಹೊಸ ಗಾಡಿದು ಆಮೇಲೆ ಕೊಡಿ ಅಂತ ಹೇಳಿದ್ದು, ಅದನ್ನು ಕೊಡ್ತೀವಿ. ಜೊತೆಗೆ ಈಗ ಹಳೆ ಗಾಡಿಗಳು ಏನಿದ್ದು ಅದಕ್ಕೂ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ಸಂಘಟನೆಯ ಒಂದು ಏನು ಒಂದು ಇದು ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ, ಒಂದು ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಖಂಡಿತ ನಮ್ಮ ಸಂಘಟನೆಯಿಂದ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪ್ರೀತಿಯ ಚಾಲಕರ ಒಗ್ಗಟ್ಟಿನ ಬಲ ಅಂತ ನಾನು ಹೇಳಬಲ್ಲೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಅದೊಂದು ಮಾಡಿ ಅಂತ ಹೇಳಿದ್ರು. ತಾತ್ಕಾಲಿಕವಾಗಿ ಟೆಂಪ್ರರಿ ಇದು ಕೊಡ್ತಾರಲ್ಲ ಸರ್, ಮುಂಚೆ ಕೊಡ್ತಾ ಇಲ್ಲ ಒಂದು ವಾರ 15 ದಿವಸ ಹೋಗ್ಬೇಕಂದ್ರೆ ವಯಸ್ಸಾದ ಅದೊಂದು ನಮಗೆ ಕೊಡ್ಬೋದು. ಈಗ ನೀವಿದೆಲ್ಲ ಒಂಚೂರು ನೆಲಮಂಗಲ ಬಿಟ್ಟು DDP ಜೂರಿಸ್ಟಿಕ್ಷನ್ ಬಿಟ್ಟು ಯಾವ್ದೋ ಮನೆ ಪಕ್ಷ ಸ್ಪೆಷಲ್ ಅಕೇಶನ್ ಅಲ್ಲಿ ಪರ್ಮಿಷನ್ ಬೇಕು. ನೀವು ಹೇಳಿರಿ, ನಾವು ಚರ್ಚೆ ಕೇಳ್ತಾರೆ. ಸ್ಮಾರ್ಟ್ ಕಾರ್ಡ್ ಲೇಟ್ ಆಗ್ತದೆ. RC ಕಾರ್ಡ್ ತುಂಬಾ ಲೇಟ್ ಆಗ್ತದೆ. ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ, 1 ತಿಂಗಳಾಗಿದೆ. ಇನ್ನು ಮುಂದೆ ಆಗಲ್ಲ. ಈಗ ಹೊಸದು ಬರ್ತಿರೋದು ಆಗ್ತಿದೆ, ಹಳೇದೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಮುಗಿದೋಯ್ತು, ಇವತ್ತಿಗೆ ಮುಗಿತಂತ ಹಳೇದು. ಈಗ ಹೊಸ ಪ್ರಾಜೆಕ್ಟ್ ಎಲ್ಲ ಮಾಡಂಗಿಲ್ಲ. ಹೊಸ ಕಾರ್ಡ್ ಹೋದ ತಿಂಗಳು 1ನೇ ತಾರೀಕಿಂದ ಶುರುವಾಗಿದೆ. ಇನ್ನು ಮುಂದೆ ಈ ಥರ ಪ್ರಾಬ್ಲಮ್ ಇಲ್ಲ. ಈಗ ಸ್ವಲ್ಪ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಪ್ರಾಬ್ಲಮ್ ಅಲ್ಲ. ಹೊಸ ಗಾಡಿ ತಗೊಂಡಿಟ್ಟು ಒಂದೇ ಸರಿ 60 ಹೊಡಿತೀರಾ, ಹಂಗೆ ಇದನ್ನು ಸ್ವಲ್ಪ ಇಂಜಿನ್ ಸೀಟ್ ಆಗಬೇಕು, ಇಂಜಿನ್ ಅಡ್ಜಸ್ಟ್ ಆಗಬೇಕು ಅಂತಿರಲ್ಲಪ್ಪ, ಹಂಗೆ ಅದೇ ತರ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ, ಹೊಸದಾಗಿ ಆಗ್ತಾ ಇದೆ. ಇನ್ನು ಮುಂದೆ ಈ ತರ ಇರಲ್ಲ. ಇನ್ನೆಲ್ಲೂ RTO ಆಫೀಸಲ್ಲಿ ಸ್ಮಾರ್ಟ್ ಕಾರ್ಡ್ಗಳು ಬರಲ್ಲ. ಇಲ್ಲಿಂದನೇ ಮಾಡಿ ಅಲ್ಲಿ ಕಳಿಸ್ತೀವಿ. ಆಯ್ತು ದೇವರೇಗೌಡ್ರೆ, ದೇವ್ರು ಒಳ್ಳೇದು ಮಾಡಲಿ. ಬಲ್ಕ್ ರಿಜಿಸ್ಟ್ರೇಷನ್ ಇಲ್ಲ ನಿಲ್ಸಿದ್ದೀವಿ, ರಿಜಿಸ್ಟ್ರೇಷನ್ ಮಾಡ್ಬೇಕು. ಇಲ್ಲ ನಿಂತಿದೆ, ಯಾರು ಮಾಡಲ್ಲ. ಓಕೆ, ಆ ಥರ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡ್ಬೋದು ಸರ್. ವಾಯ್ಸ್ ಕೊಡಿ. 100% ತುಂಬಾ ಕಡೆ ನಡೀತಾ ಇದೆ ಅದು. ನೋಡಿ, ಎಲ್ಲೂ ಮಾಡ್ತಾ ಇಲ್ಲ, ಕಂಪ್ನಿ ನಿಲ್ಸಿದಿಲ್ಲ. ಕಂಪ್ನಿ ಹೆಸರು ಯಾರು ಮಾಡೋದು, ಸಚಿವರೇ ಸ್ಪಷ್ಟವಾಗಿ ಹೇಳಿದ್ರು. ಓಕೆ, ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.